ಸೋಮನಗೌಡ ಅವರು ಈ ಒಂದು ನಾಟಕಕ್ಕೆ ಬರೋಬ್ಬರಿ 21,000 ರೂಪಾಯಿಗಳನ್ನ ಕೊಟ್ಟಿರ್ತಾರೆ. ಅವರು ಜೋರಾದ ಚಪ್ಪಳೆ ಮೂಲಕ ಅವರನ್ನ ಪ್ರೋತ್ಸಾಹ ಮಾಡ್ತಾರೆ. ಒಡೆಯರ್ ತಿಪ್ಪೇಸ್ವಾಮಿಗಳನ್ನ ಹೇಳ್ತೇವೆ. ಎಂಪಿಟಿಸಿ ತಿಪ್ಪಯ್ಯಮ್ಮ ಅವರು ಈ ಒಂದು ನಾಟಕಕ್ಕೆ 1000 ರೂಪಾಯಿಯನ್ನ ಕೊಟ್ಟಿರ್ತಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇವೆ. ನಮ್ಮ ಓಬಳಾಪುರ ಗ್ರಾಮದ ಸರ್ಪಂಚ್ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಅಣ್ಣನವರು 10,000 ರೂಪಾಯಿಯನ್ನ ಕೊಟ್ಟಿರ್ತಾರೆ. ಅವ್ರಿಗೆ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ತಿಳಿಸ್ತಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ. ಅವರು ಈ ಒಂದು ನಾಟಕಕ್ಕೆ 10,000 ರೂಪಾಯಿಯನ್ನ ಕೊಟ್ಟಿರ್ತಾರೆ. ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಹೇಳ್ತೇವೆ. ಅಲ್ಕುಂದಿ ಶಿವಮೂರ್ತಿ ಅಣ್ಣನವರು ಕೂಡ ಈ ಒಂದು ನಾಟಕಕ್ಕೆ 500 ರೂಪಾಯಿಯನ್ನು ಕೊಟ್ಟಿರ್ತಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇವೆ. ಮಡನಹಳ್ಳಿ ಹುಂಚೆನ್ನ ಆಂಜನೇಯ ಅವರು ಈ ಒಂದು ಮೇನಾಟಕಕ್ಕೆ 1000 ರೂಪಾಯಿಯನ್ನು ಕೊಟ್ಟಿರ್ತಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇವೆ. ನಮ್ಮ ಓಬಳೇಶ್ ಅವರು ಬೆಳೆ ಹೆಸರೇ ಅವರು ಈ ಒಂದು ಮೇಳಕ್ಕೆ 1000 ರೂಪಾಯಿಯನ್ನು ಕೊಟ್ಟಿರ್ತಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇವೆ. ಬಿಬಿಆರ್ ಬಸವರಾಜ್ ಅವರು ಕೂಡ ಈ ಒಂದು ಬಯಲಾಟಕ್ಕೆ 1000 ರೂಪಾಯಿ. ಉತ್ತನೂರು ಬೊಗಟಮ್ಮ ಅವರ ಮಗ ಜಮ್ಮಣ್ಣಗೌಡ ಈ ಒಂದು ಬಯಲಾಟಕ್ಕೆ 1000 ರೂಪಾಯಿಯನ್ನು ಕೊಟ್ಟಿರ್ತಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇವೆ. ಓಬಳಾಪುರ ಗ್ರಾಮದ ವಾರ್ಡ್ ಮೆಂಬರ್ ಆಗಿರ್ತಕ್ಕಂಥ ಬಿಂಚೆ ಬಸಪ್ಪ ಮಾವನವರು ಧನ್ಯವಾದಗಳನ್ನು ಹೇಳ್ತೇವೆ. ತಿಮ್ಮಲಾಪುರ ಬಸಪ್ಪಣ್ಣನವರು ಈ ಒಂದು ಕಾರ್ಯಕ್ರಮಕ್ಕೆ 1000 ರೂಪಾಯಿಯನ್ನ ಕೊಟ್ಟಿರ್ತಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಈ ಒಂದು ಸನ್ಮಾನವನ್ನ ಸ್ವೀಕರಿಸಿ ಈ ಒಂದು ಬಯಲಾಟಕ್ಕೆ ಪ್ರೋತ್ಸಾಹ ಧನವನ್ನ ನೀಡಿರ್ತಕ್ಕಂತ ಎಲ್ಲ ಅಣ್ಣನವ್ರಿಗೂ ಕೂಡ ಬಯಲಾಟದ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇವೆ. ಈ ಊರಿನ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಈ ಒಂದು ಓಬಳಾಪುರದಲ್ಲಿ ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ನಮ್ಮ ಕಡೆಯಿಂದ ಸಹಾಯಾರ್ಥವಾಗಿ ಎಷ್ಟು ಬೇಕಾದ್ರೂ ಕೂಡ ಕೊಡುವ ಕೈಯಲ್ಲಿ ಒಂದು ಕೈ ಮುಂದೆ ಇರ್ತೇನೆ ಅಂತ ಹೇಳ್ಬಿಟ್ಟು OKR ಕುಟುಂಬದವರಿಂದ OKR ಲಾಯರ್ ಪಂಪಾಪತಿಯವರು ಈ ಒಂದು ಬಯಲಾಟಕ್ಕೆ ಬರೋಬ್ಬರಿ 1,00,000 ರೂಪಾಯಿಯನ್ನು ಕೊಟ್ಟಿರ್ತಾರೆ. ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಇಷ್ಟಪಡ್ತೇವೆ. 1,00,000 ರೂಪಾಯಿಯನ್ನು ಕೊಟ್ಟಿರ್ತಾರೆ. ಅವ್ರಿಗೆ ದೇವರು ಸುಖ ಸಂತೋಷ ನೆಮ್ಮದಿ ಕೊಡ್ಲಂತೆ ಹೇಳ್ಬಿಟ್ಟು ಕೇಳ್ಕೊಳ್ತೇವೆ. ಬಲ್ಕುಂದೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವರು ಕೂಡ ಈ ಒಂದು ವೇದಿಕೆ ಮೇಲೆ ಬಂದು ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ.
BM ರುದ್ರಮುನಿ ಸ್ವಾಮಿ ಬಲ್ಕುಂದಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಕುರಿತು ನಮ್ಮ ಊರಿಗೆ ಅಥವಾ ನಮ್ಮ ಮಂಡಲದಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ಹಳ್ಳಿಯಲ್ಲಿ ಎಲ್ಲೂ ಆದ್ರೂ ಕೂಡ ಕಾರ್ಯಕ್ರಮ ನಡೀಲಿ, ಆ ಒಂದು ಕಾರ್ಯಕ್ರಮಕ್ಕೆ ಆರ್ಥಿಕ ಸಹಾಯವನ್ನು ಮಾಡಿ ಅವರು ಜನರಿಗೆ ಇಂಥ ಬಯಲು ನಾಟಕವನ್ನ ಎಲ್ಲರೂ ಕೂಡ ಆಡಬೇಕು, ಎಲ್ಲರೂ ಕೂಡ ಮೆಚ್ಚಬೇಕು ಅಂತ ಹೇಳ್ಬಿಟ್ಟು ಯಾವಾಗ್ಲೂ ಕೂಡ ಸಪೋರ್ಟ್ ಆಗಿ ನಮಗೆ ಕೆಲಸ ಮಾಡತಕ್ಕಂತ TDP ಹೊನ್ನೂರು ಸ್ವಾಮಿ ಅಣ್ಣನವರು ಬಂದು ಬಯಲಾಟದ ಬಗ್ಗೆ ಅವರು ಕೂಡ ಬಹಳ ನಾಟಕಗಳನ್ನು ಆಡಿದರೆ, ಅವರು ಬಂದು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಕಂದಾರ್ ದುರ್ಗಪ್ಪ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ 1000 ರೂಪಾಯಿಗಳನ್ನು ಕೊಟ್ಟಿರ್ತಾರೆ, ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇವೆ. ಇರಾಳ್ ನಾಲ್ಕಟ್ಟ ಪೀರಿ ಸಾಬಣ್ಣವರು ಯಾವಾಗ್ಲೂ ಕೂಡ ಇಂಥ ನಾಟಕ ಕಲೆಗಳಿಗೆ ಪ್ರೋತ್ಸಾಹವನ್ನು ಮಾಡ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಹೂಗೊಟ್ಟು ಬಂದು ಈ ಒಂದು ಬಯಲಾಟಕಕ್ಕೆ 1000 ರೂಪಾಯಿಯನ್ನು ಕೊಟ್ಟಿರ್ತಾರೆ. ಅವ್ರಿಗೆ ಬಹಳ ವರ್ಷ ಆಯಸ್ಸು ಬದುಕಲಂತ ಹೇಳ್ಬಿಟ್ಟು ಈ ಸಭೆಯ ಮುಖಾಂತರ ಅವರಲ್ಲಿ ಬೇಡಿಕೊಳ್ತಾ ಇದ್ದೇನೆ. మండలంలో ఉండు మొబలాపురం గ్రామ పంచాయతీలో ఉండు ముఖ్య అతిథులు గ్రామ సర్పంచ్ మల్లికార్జున గారికి, మరి ఈ గ్రామంలో ఉండు సోమనగౌడ గారికి, ఈ వేదిక మీద అలంకరించిన పెద్దలకి అందరికీ నా పేరున 2 చేతులతో జోడించి నమస్కరిస్తూ, మరి మొబలాపురం పంచాయతీలో ఉండు గ్రామ పెద్దలు, గ్రామంలో ఉండే రైతులు, గ్రామంలో ఉండే యువకులు, గ్రామంలో ఉండే మా అక్క చెల్లెళ్ళకి అందరికీ నా 2 చేతులు జోడించి నమస్కరిస్తూ, మరియు ఈ ఇరాల మండలం వచ్చిన కళా అభిమానులకి, ఈ కర్ణాటక బార్డర్ వచ్చిన కళా అభిమానులకి వాళ్ళకు 2 చేతులు జోడించి నమస్కరిస్తూ, మరియు ఇలాంటి సందర్భంలో ఇట్లా కళని మనము ప్రోత్సహించడం అంటే ఇట్లా టెక్నాలజీలో టీవీ చూసిన సందర్భం ఇది, మన సీరియల్ చూసేది ఎక్కువ. అలాంటి సందర్భంలో మన కళ అనేది అభిమానిస్తున్నాము. ఆ అభిమానాన్ని ఎప్పుడు మరిచిపోకున్న కళ ఇది. ఈ కళ అంటే చరిత్రలో ఉన్న కళ. ఈ చరిత్ర కళ ಶಕ್ತಿ ಶೋಧನ ಹಾಗೂ ರೇಣುಕರಾಜನ ಕಡೆಯಿಂದ ಯಾರಾದ್ರೂ ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ವಿ. ಸನ್ಮಾನವನ್ನ ಸ್ವೀಕರಿಸಿದ ಎಲ್ಲ ಮಾಸ್ಟರ್ಗೂ ಕೂಡ ಈ ಆಟದ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇವೆ.
ಮುಂಬರ್ತೆ ಕೇಳ್ತೇವೆ. ಪಂಪಾಪತಿ ಅಣ್ಣನವರು. ಮುಂದೆ ಆಂಜನೇಯ ಸ್ವಾಮಿಯ ರಥೋತ್ಸವದಂದು ಆಡ್ತಕ್ಕಂತ ಶ್ರೀ ರೇಣುಕಾ ದೇವಿ ಯಲ್ಲಮ್ಮ ಬಯಲಾಟಕಕ್ಕೆ OKR ಪಂಪಾಪತಿಯವರು 50,000 ರೂಪಾಯಿಯನ್ನ ಕೊಟ್ಟಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. 50,000 ರೂಪಾಯಿಯನ್ನ ಕೊಟ್ಟಿರ್ತಾರೆ. ಮುಂಬರ್ತಕ್ಕಂತ ಜಾತ್ರಾ ಮಹೋತ್ಸವದಲ್ಲಿ ಆಡ್ತಕ್ಕಂತ ರೇಣುಕಾ ದೇವಿ ಯಲ್ಲಮ್ಮ ಬಯಲಾಟಕ್ಕೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇವೆ. ಇದೇ ಇಲ್ಲಿ ಎಲ್ಲ ಪಾತ್ರಧಾರಿಗೂ ನನ್ನ ಧನ್ಯವಾದಗಳು ಮತ್ತು ನನ್ನ ಕಲಾ ಸಂಘಕ್ಕೆ ನನ್ನ ಹೃತ್ಪೂರ್ವಕ ವಂದನೆಗಳು ಮತ್ತು ರೇಣುಕಾ ಮಹಾತ್ಮೆ ಆಡ್ತಕ್ಕಂಥ ಎಲ್ಲ ಪಾತ್ರಧಾರಿಗಳು ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಈ ಊರಿನ ಗುರು ಹಿರಿಯರು ಪ್ರಮುಖರಿಗೆ ನನ್ನ ಧನ್ಯವಾದಗಳು. ದಯಮಾಡಿ ಎಲ್ಲರೂ ವೇದಿಕೆಗೆ ಬಂದು ಈ ಒಂದು ಬಯಲಾಟವನ್ನು ನಡೆಸಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ವಿ. ಪಾತ್ರಧಾರಿಗಳು ದಯಮಾಡಿ ಬರಬೇಕು. ಮತ್ತು ಮೇಲೆ ಕೆಳ ಪ್ರಾಣಕಂತಿ ಕಾಂತ, ನೀನು ಹೋಗುವ ಪಯಣಗಳಿಗೆ ನಾನು ಹೋಗುವ ಪ್ರಯಾಣ ಸುದ್ದಿಯನ್ನು ನೀನೇ ತಗೊಳ್ಬೇಕು ಸುಂದರಿ. ನನಗಲ್ಲದೆ ಯಾರಿಗೆ ಬೇಕು? ಎಷ್ಟು ಮಾತ್ರ ಹೇಳೋದಲ್ಲ ಸುಂದರಿ. ಸುಂದರ ಸುಂದರಿ ಯಾಕೆ ಹಾಗೆ ತಿಳಿಸುವುದಿಲ್ಲ? ಸತಿಗಳ ಮಾತು ತಿಳಿಸುವುದಲ್ಲ ಸುಂದರಿ. ಸತಿಯಳ ಮುಂದೆ ತಿಳಿಸಬಾರದು. ಸತಿಗಳ ಮುಂದೆ ತಿಳಿಸಿದ್ರೆ ಆ ಕಾಲವ ಜಯವ ಆಗದಲ್ಲ ಸುಂದರಿ. ಪ್ರಿಯಾ ಪ್ರಿಯಾ ಹೇಳುವಿನಿ ಕೇಳು. ಅದೇನು ಚೆನ್ನಾಗಿ ಹೇಳು.
ಅಶ್ವಗಂಧಗಳನ್ನು ಬಂಧಿಸಿ ನೀನು ಹೋಗುವ ಪರಿಣಮಿಗೆ ರನ್ನ ಬುದ್ಧಿ ಸಂಪನ್ನ. ಅಹೇ ಎನ್ನ ಪ್ರಾಣದಲ್ಲವೇ ನಾನು ಹೋಗುವ ಪ್ರಯಾಣ ಸುದ್ದಿಯಂ ಇನ್ನು ಮುಂದೆ ಅಷ್ಟು ಮಾತನ್ನು ತಿಳಿಸದಲ್ಲ. ಅಹೇ ಕಾಂತಿ, ನಾನು ಎಲ್ಲಿಗಾದರೂ ಪ್ರಯಾಣ ಮಾಡಿದರೆ ಎನ್ನ ಅಂತರಂಗದ ಮೋಹನ ಅರಿಯನಾದ ನೀನು ಸಿದ್ಧ ಕ್ರಾಂತರಾಗಿರಬಾರದೆಂದು ನಿನ್ನ ಸೇವೆಗಾಗಿ ಸಾವಿರಾರು ದಾಸರನ್ನು ನೇಮಿಸಿರುವುದು. ಅಹೇ ಸುಂದರಿ, ಸುಂದರ ಬಂಗಾರ ಅರಮನೆಯಲ್ಲಿ ಸಹಸ್ರ ದಾಸರ ಒಡಗೂಡಿ ಆಟ ಪಾಠಗಳನ್ನು ಆಡಿಕೊಂಡು ಸಂತೋಷದಿಂದ ಕಾಲವೇ ರಮಣೆ ಸದ್ಗುಣ ವರಣೆ. ಕಾಂತ, ನಿನ್ನ ಪ್ರೇರಣದ ವಿಚಾರವನ್ನು ಕೇಳಿದರೆ ನಾನು ಹೇಳುವುದಿಲ್ಲವೆಂದು ಹೇಳಿಯಲ್ಲ. ಸಹಜವಾಗಿ ಹೇಳಿದ ಸುಂದರಿ, ಇದು ನಿನಗೆ ನ್ಯಾಯವಲ್ಲ ಕಾಂತ. ಅದು ಎಷ್ಟು ಮಾತನ್ನು ತಿಳಿಸದ ಸುಂದರಿ. ಸುಂದರ, ಸುಂದರಿ, ಹೇಳುವೆನು ಕೇಳೋ. ಅದೇನು ಚೆನ್ನಾಗಿ ಹೇಳು.
ಎನ್ನ ಮುಂದೆ ತಿಳಿಸು ಪ್ರಿಯಾ. ಏ ಅಂಥ ರಾಜ್ಯರು ಯಾರಿರುವರೆಂದು ನಾನು ತಿಳಿದುಕೊಳ್ಳುವೆನು. ಕಂಡೆ ರಮಣ ಸನ್ಮೋಹನಾಭರಣ. ಅಯ್ಯೇ ಪ್ರಾಣಸಖಿ ಎನ್ನ ಪಟ್ಟದ ನಾಯಕಿ ಕೋಪಾಗ್ನಿ ರಭಸದಾಳೆ ಎನ್ನ ಕಡಗಣ್ಣೆಂಬ ಕಡಿಗಣ್ಣಿನ ಕಡಗಾತ್ರ ಮುರಿದಪ್ಪಿಸಿದ ಅತಿರೋಷವಂತನಾಗಿ ಶೃಂಗಾರ ಮಿಂಚು ಹುಡುಗಿನಂತೆ ಹಾರು ಮಾಡಿಸಿ ಅವಳನ್ನ ಕಾಲು ಕದರಿ ಹೋಗುವಲ್ಲಿ ಎಂದು ಬಹುವಿನಿಂದ ಕೇಳಿದೆಯೋ. ಅಯ್ಯೇ ಸುಂದರೇ ಸುಂದರ ಹಾಗಾದರೆ ಇದ್ದಾಗ ಬಾ ಎನ್ನ ಕಡೆ ಮೇಲೆ ಕೊಡು. ಅಯ್ಯೋ ಸುಂದರೇ ರತಿ ಮನ್ಮಥರೆಂಬ ಸುರತಿಯಾದ ಸೌಂದರ್ಯ ಬಳಿತಪ್ಪಿಸಿದ ಅತಿ ರೂಪವತಿಯಾದ ಎನ್ನ ಪಟ್ಟದ ರಾಣಿಯೇ ನಾನು ಹೋಗುವ ಪ್ರಣಮ್ ಈ ಕ್ಷಣದ ತಿಳಿಸಿವೆ ಚೆನ್ನಾಗ. ಅಯ್ಯೇ ಸುಂದರೇ ಎಣ್ಣೆಯ ಕಡಗೋಪಕ್ಕೆ ಅಡಿಯ ತಡಿಯಲಾರದ ಮುಟ್ಟ ಬಟ್ಟೆಗಳನ್ನು ಊರು ಬಿಟ್ಟು ಗೋಕುಲ ಎಂಬ ಹಾಲೂರ ವಿದ್ಯೆ ಮನೆಗಳಲ್ಲಿ ಮತ್ತು ಜೀವಿಸಿದ್ರು ಎಲ್ಲ ಸೋದರ ಅಳಿಯನಾದ ಶ್ರೀಕೃಷ್ಣ ಬಡವಲ್ಲದ ತಡ ಮಾಡ ಹಿಡಿದು ಈ ರಣಭೂಮಿಗೆ ಬಡವಂತ ಕಡಿಮೆ ಆ ಬುದ್ಧ ಸೂನಿಯನ್ನು ತತ್ತರನ್ನ ಉದಿಯನ್ನೆಲ್ಲ ಉಪರೋಷಾಗ್ನಿಂದ ಒಡೆಯುವ ಬರ ಹೋಗುವ ಸುಂದರಿ ಕಂದರಿ. ಸುಂದರ ಆ ಕೃಷ್ಣನ ಕೂಡ ಯುದ್ಧವನ್ನು ಮಾಡಲು ಹೊರಟಿವೆಯಾ? ಹೌದು ಸುಂದರಿ. ಆ ಯಾದವನೆಂದರೆ ಸಾಮಾನ್ಯದವನೆಂದು ತಿಳಿದಿರುವೆಯಾ? ನಾನೇನು ಸಾಮಾನ್ಯದ ಸುಂದರಿ ಪ್ರಿಯಾ, ಪ್ರಿಯೇ ಅಂಥವರನ್ನು ಜಯಿಸುವುದು ನಿನ್ನಿಂದಾಗಲಾರದು. ಅದು ಯಾತಕ್ಕೆ ಆಗಲ್ಲ ಸುಂದರಿ ಅಂತ ಅಂತೆ ಹಾಗಾದ್ರೆ ಹೇಳಿವೆನು ಕೇಳು. ಅದೇನು ಚೆನ್ನಾಗಿ ಹೇಳು.
ಯುದ್ಧವನ್ನು ಮಾಡಲು ಹೊರಟಿವೆಯಲ್ಲ. ಹೌದು ಸುಂದರಿ. ಕೃಷ್ಣ ಅಂದ್ರೆ ಸಾಮಾನ್ಯದವನಂತ ತಿಳಿಯಬೇಡ. ನಾನೇನು ಸಾಮಾನ್ಯದ ಸುಂದರಿ? ಅಂಥವನನ್ನ ಜಯಿಸುವುದು ನಿನ್ನಿಂದ ಆಗಲಾರದು. ಅದು ಎಂತ ನಾಡಿ ಮಾತನಾಡಿ ಸುಂದರಿ? ಸತಿಯಳ ಮಾತನ್ನು ಕೇಳು, ಆ ಯುದ್ಧದ ಆಸೆಯನ್ನು ಮರೆ ಮಾಡು. ಕಂಡೆ ಕಾಂತ ಗುಣ ಅಂತ. ಅಯ್ಯೋ ಸ್ತ್ರೀಯರೇ, ನೀನೇಕೆ ಮಾಡ್ತಿದ್ದವೇ? ಈ ಲೋಕದಲ್ಲಿ ಕಂಸಾಸುರನನ್ನು ಹೋಗಲಿಂದ ದುರ್ರಾಗಿದರಾಗಿ ಹೆಂಡತಿಯಾಗಿ ಇಂಥ ರಣಗಾಡಿ ಮಾತನಾಡಿಕೆ ಸ್ವಲ್ಪ ನಾಚಿಕೆಲ್ಲವೇ? ಅಯ್ಯೇ ಸುಂದರಿಯೇ, ಅರಿಯನ್ನು ಜಯಿಸಲಾರದೆ ಅದು ಎಂತ ಮಾತನಾಡಿದೀವಿ. ಅಯ್ಯೇ ಸುಂದರಿಯೇ, ಕುಟುಲ ಕಿಚ್ಚನಂ ತಟಪಟಲ ಮುರುಬಹುದು ಇಂದಿನ ಖಂಡನದ ಆ ಕಪಟಿಯಾದ ರುಂಡಂ ಚಂಡಾಡಿ ಕುಜಫಲ ತಂಡ ನಡೆಸುತ್ತಾರೆ. ಪಾಪುರ ಕಂಸಾಸುರು ನಾಮವತೆಗೆ ಸುಂದರಿ ಆಗ ಬೇರೆ ಚಿಂತೆ ಅಂತ ಬರಬರಿ. ಸುಂದರ, ನನ್ನ ಮಾತು ಕೇಳು, ಸಂತೋಷದಿಂದ ಈ ಹಣಮನೆಯಲ್ಲಿ ಸುಂದರಿ ಪ್ರಿಯ, ನಾನು ಬಿಡುವುದಿಲ್ಲ. ಇನ್ನು ಬಿಡುವುದಿಲ್ಲ, ನಾನು ಕೇಳೋದಲ್ಲ. ನಾನು ಬಿಡುವುದಿಲ್ಲ ಅಂದ್ರೆ ನೀನು ಕೇಳುವುದಿಲ್ಲ. ಹೌದು ಸುಂದರಿ. ಅಲ್ಲ, ಅಲ್ಲಿ ಹಾಗಾದ್ರೆ ಹೇಳಿದನಿ ಕೇಳು. ಅದೇನು ಚೆನ್ನಾಗಿ ಹೇಳು. ಯುದ್ಧವನ್ನು ಮಾಡಿದರೆ ಹೇಗಾಗುವುದು ಗೊತ್ತೇ ಸುಂದರ? ಸುಂದರಿ, ಹಿಂದಿನ ಪುರಾಣದಲ್ಲಿ ಶ್ರೀರಾಮಚಂದ್ರನಾದ ಭಕ್ತನು ಹನುಮಂತನು ಆ ಸೂರ್ಯನನ್ನು ನೋಡಿ ತಿನ್ನುವ ಹಣ್ಣೆಂದು ತಿಳಿದು ಆ ಸೂರ್ಯನನ್ನು ನುಂಗಲು ಹೋದಾಗ ಪ್ರಿಯ, ಆ ಸೂರ್ಯನನ್ನು ನುಂಗಿ ಇಡೀ ಕತ್ತಲೆ ಹಾಕಿಸಿದಂತೆ ನೀನು ಹೋದರೆ ಪ್ರಿಯ, ಸುಂದರಿ, ನೀನು ವಿಷ್ಣುವಿನ ಕೂಡ ಪಂಥವನ್ನು ತಟ್ಟು ಹೋದರೆ ನಮ್ಮ ಬಾಳಿಗೆ ಕತ್ತಲು ಆವರಿಸಿಕೊಂಡು ಬರುವುದಕ್ಕ ಅಂತ ಗುಣ ಅಂತ ಬಳ್ಳಿಗಳ ಸಾರಥಿ ಇವಲಾದ ಬಿಡಿ ನುಡಿಯನ್ನು ಕೇಳಿದೀಯಾ? ದೇವ, ಎಲ್ಲ ಮುದ್ದು ಮಡಿಯಲೆಂದು ನಾನು ಹೆಚ್ಚು ಸುಮ್ಮನಿದ್ದರೆ ಎತ್ತಿನ ತಪ್ಪಿ ಬದಲವಳು ಇವಳ ಹಾಡು ಮಾತುಗಳನ್ನು ಆಲಿಸದೆ ಇವಳ ನಾಚಿಗೆ ನುಗ್ಗಿ ಜಾಗ್ರತೆಯಿಂದ ರಥವನ್ನು ಬಿಡುವಂತ ಕಪಟಾತಿ ಇರುವ ರಥವನ್ನು ಬಿಡುವನಂತ ಸಾರಥಿ ಓಡಿಸುವ ಜಾಗ್ರತೆ.
ಕಾಂತ ಸುಸ್ತಾಯ್ತೆ ಸುಸ್ತಾಯ್ತೆ ಅದಕ್ಕೆ ಹೋಗಿ ಅಲ್ಲೇ ಕೂತಿರ್ಬೇಕ. ಹೌದು ಸುಂದರಿ. ನೀನು ಹೋದ ಕಾಲ ಜಯವಾಗಲೆಂದು ಜಯಲಾರ್ತಿಯನ್ನು ಮಾಡಲು ಈ ಪೀಠವನ್ನು ಗೋಕುಲದಲ್ಲಿ ತಾಯಿಯರಾದ ಯಶೋದೆ ಮತ್ತು ನಿರ್ಮಾಪಕ ಪರಿವಾರದವರು ಕ್ಷೇಮದಿಂದ ಇರುವರೆ ದೇವಕಿಯ ನಗರೇ ದೇವಕುಲ ಪ್ರಖ್ಯಾತನೇ. ಅದೇನು ಚೆನ್ನಾಗಿ ಹೇಳು.
ಮತ್ತು ನಮ್ಮ ಪ್ರಜಾ ಪರಿವಾರದವರು ಕ್ಷೇಮದಿಂದ ಕಾಲ ಕಳೆಯುತ್ತಿದ್ದೇವೆ. ನೀವು ಯಾವ ದೇಶದಿಂದ ಬಂದಿದ್ದೀರಿ, ಯಾವ ದೇಶದಲ್ಲಿ ಏನು ವರ್ತಮಾನ ನಡೆಯುತ್ತೆಂದು ಎಮ್ಮ ಮುಂದೆ ತಿಳಿಸಿರೈ ನಾರದ ಜ್ಞಾನ ವಿದ್ಯಾ ವಿಶಾರದ. ಆಗೋ ಮುಕುಂದನೇ, ಅಹೋ ಮುನಿಪುಂಗವನೇ, ತ್ರಿಭುವನದಲ್ಲಿ ನೀವು ಹಿಟ್ಟ ಹೆಜ್ಜೆಯೇ ಭಕ್ತರಿಗೆ ವರದಾನ. ಹಾ. ನೀವು ನುಡಿದ ನುಡಿಗಳೇ ಅವರಿಗೆ ಗುಣಗಾನ. ಈ ಸೃಷ್ಟಿಯನ್ನು ಪರಿಪಾಲನೆ ಮಾಡುವವರು ನೀವೇ. ನಿಮಗೆ ತಿಳಿಯಲಾದ ವಿಚಾರವು ನಮಗೆ ತಿಳಿಯುವುದು. ಸುಮ್ಮನೆ ನಮ್ಮನ್ನು ಹೆದಕ್ಕೆ ವಿಚಾರ ಮಾಡಿವಿರಿ ನಾರಾಯಣ. ನಮ್ಮ ನಿರೀಕ್ಷಣ ಅಹೋ ಬ್ರಹ್ಮನಂದನ, ದೇವಕೀನಂದನ. ನಾವು ಲೋಕವನ್ನು ರಕ್ಷಣೆ ಮಾಡಬಹುದೇವೆ ನಿಜ. ಆದರೆ ಆದರೇನು ಶ್ರೀಯರೇ? ಆದರೆ ಯಾರು ಎಲ್ಲಿ ಹೋಗಿದ್ದಾರೆ, ಏನು ಮಾಡುತ್ತಾರೆ, ಏನು ನಡೆಯುತ್ತದೆ ಎಂದು ನಾನೇಕೆ ವೀಕ್ಷಣೆ ಮಾಡಲಿ? ನೀವೇ ಬೇಡರೈ ಮುನೀಂದ್ರ ಸದ್ಗುಣ ಸಾಂದ್ರ. ಆಗೋ ಲೋಕ ನಾಯಕನಾದ ಶ್ರೀಕೃಷ್ಣ ಪರಮಾತ್ಮನೇ. ಅಹೋ ತ್ರಿಲೋಕ ಸಂಚಾರಕನಾದ ನಾರದರೇ, ಹಾಗಾದ್ರೆ ಹೇಳುವನು ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳಿ ನಾರದರೇ. ಇಂದಿನ ದಿನ ನಾನು ಕಂಸಾಸುರನ ರಾಜಧಾನಿಗೆ ಹೋಗಿದ್ದೆನು. ಹಾ, ಅಲ್ಲಿ ನಡೆದ ವರ್ತಮಾನವು ಏನೆಂದರೆ, ಅದೇನಿರುವುದು ನಾರದ ಮುನಿವರನೇ? ನೀವು ಸಂತೋಷದಿಂದ ಇರುವುದನ್ನು ಕಂಡು ನಿಮ್ಮ ಮಾವನಾದ ಕಂಸಾಸುರನು ಹಾ. ನಿಮ್ಮ ಮೇಲೆ ಅಗೆಯನ್ನು ತೊಟ್ಟು ನಿಮ್ಮನ್ನು ಸಂಹರಿಸುವ ಮೋಸವನ್ನು ಹುಡುಕಿಕೊಂಡಿರುವನು. ಹೌದೇನು ನಾರದರೇ? ಆದ ಕಾರಣ ನೀವು ಉಪಾಯದಿಂದ ಇದಕ್ಕೆ ನಿಮ್ಮ ಅಭಿಪ್ರಾಯವೇನು ದೇವ? ದಿವ್ಯ ಪ್ರಭಾವ. ಅಹೋ ಬ್ರಹ್ಮನಂದನ, ದೇವಕೀನಂದನ, ಹೇಳುವೇನು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳ್ತೀರಿ. ಬ್ರಹ್ಮಪುತ್ರ ಕೇಳು ನೀನು, ಹೇಳುವೆ ನಾನೀಗ. ನಿನ್ನಿಂದ ಕೇಳು ನೀನು, ಹೇಳುವೆ ನಾನೀಗ, ಹೇಳುವೆ ನಾನೀಗ. ಲೋಕರಕ್ಷಕ ನಾದ ಶ್ರೀಹರಿ ಪ್ರೇಮವೇ ನಿನ್ನ ಮನದ ವಿಷಯವನ್ನು ತಿಳಿಸು ನೀನೇಗ, ತಿಳಿಸು ನೀನೇಗ. ಬ್ರಹ್ಮಪುತ್ರ ಕೇಳು ನೀನು, ಹೇಳುವೆ ನಾನೀಗ. ವಿನಯದಿಂದ ಕೇಳು ನೀನು, ಹೇಳುವೆ ನಾನೀಗ, ಹೇಳುವೆ ನಾನೀಗ. ಮುನಿವರ್ಯ, ಹೇಳುವೆ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳ್ತೀರಿ. ಕಂಸನನ್ನು ಕೊಲ್ಲುವ ಕಾರ್ಯ ನನ್ನದಯ್ಯ ಶಾರದ ತನಯ. ಕಂಸನನ್ನು ಕೊಲ್ಲುವ ಕಾರ್ಯ ನನ್ನದಯ್ಯ ಶಾರದ ತನಯ. ಅವನು ಆದರೂ ಯುದ್ಧಗೀಗ, ಅವನು ಆದರೂ ಯುದ್ಧಗೀಗ. ಬರುವ ಸಮಯವನು, ಬರುವ ಸಮಯವನು. ಬ್ರಹ್ಮಪುತ್ರ ಕೇಳು ನೀನು, ಹೇಳುವೆ ನಾನೀಗ. ವಿನಯದಿಂದ ಕೇಳು ನೀನು, ಹೇಳುವೆ ನಾನೀಗ, ಹೇಳುವೆ ನಾನೀಗ, ಹೇಳುವೆ ನಾನೀಗ. ಅಹೋ ನಾರದ ಮುನಿವರ್ಯ, ಶ್ರೀಹರೇ, ಹಾಗಾದರೆ ನೀವು ಹೇಳುತ್ತಿರುವುದು ನಿಜವೇ? ನಿಜವು ನಾರಾಯಣ. ಹಾಗಾದರೆ ಎನ್ನೆಯ ಸೋದರ ಮಾವನಾದ ಕಂಸನಿಗೆ ನನ್ನ ಮೇಲೆ ಆಕ್ರೋಶ ಉಕ್ಕಿ ಹರಿಯುತ್ತಿದೆಯೇ? ಹೌದು ನಾರಾಯಣ. ಸೈ ಬಲ ಬಲ ಸಂತೋಷವಾಯಿತು. ಹಾಗಾದರೆ ಅವನು ಎನ್ನೊಡನೆ ಯುದ್ಧಕ್ಕೆ ಬರಲಿ. ಯುದ್ಧದೊಳ ಅವನನ್ನು ಜಯಿಸಿ ಅವನಿಗೆ ತಕ್ಕ ಬುದ್ಧಿಯನ್ನು ಕಲಿಸಿದಿದ್ದರೆ
ಪಾಪು ಪಾಪುರೇ ಶ್ರೀಕೃಷ್ಣಮ್ಮ ನಾಮವೇದಕ್ಕೆ ಮುನಿವರ್ಯ, ನೀವೇ ನೋಡಿ ಮುಂದಿನ ಆಶ್ಚರ್ಯ. ಆಗೋ ಶ್ರೀಕೃಷ್ಣ ಪರಮಾತ್ಮನೇ, ಅಹೋ ಮುನಿ ಪುಂಗವನೇ, ನೀನು ಅವನೊಡನೆ ಯುದ್ಧವ ಮಾಡಿ ಸೋಲಿಸಿ ಬಿಟ್ಟರೆ ಹಾ ಮುಂದೆ ನಿಮ್ಮ ದೇವಲೋಕದ ಮೇಲೆ ಏರಿ ಆಳು ಮಾಡುವ ಬುದ್ಧಿ ಹುಡುಕುವ ಕಂಸಾಸೂರನಿಗೆ ಪ್ರಾಣದಾನವು ಮಾಡದೆ ಹಾ. ಅವನ ಪ್ರಾಣ ಹರಣ ಮಾಡಿರಿ ಎನ್ನ ಮಾತಿನ ಅರ್ಥವು ಹೇಗಿದೆ ದೇವ, ಮುಂದೆ ತಿಳಿದು ನೋಡುವ ಅದರ ವಿಚಾರವ. ಅಹೋ ನಾರದವರೇ, ಶ್ರೀಹರೇ, ಹಾಗಾದರೆ ನೀವು ಹೇಳಿದಂತೆ ನಾಳಿನ ಯುದ್ಧದಲ್ಲಿ ಕಂಸಾಸುರನೆಂಬ ಅಧಮನನ್ನು ಸಂಹರಿಸಿ ಗೋಕುಲ ನಗರವನ್ನು ಉಳಿಸುವನು. ಅವನಾದರೂ ಯುದ್ಧಕ್ಕೆ ಬರುವ ಸಮಯವಾದರೂ ಯಾವುದು? ನೀವೇ ಹೇಳಿದರೆ ನಾರದ ಜ್ಞಾನವಿದ್ಯೆ ವಿಶಾರದ. ಆಗೋ ಪರಮಾತ್ಮನೇ, ಅಹೋ ಮುನಿ ಪುಂಗವನೇ, ಹೇಳುವನೆ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಮುನಿವರ್ಯ. ನಿಮಗೆ ತಿಳಿಯಲಾದ ವಿಚಾರವು ಯಾವುದೆಂದರೆ ಅದ್ಯಾವುದಿರುವುದು ಮುನಿವರಿಯ? ಹಾಗಾದರೆ ಹೇಳುವೆನು ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳಿರಿ ನಾರದರೆ. ಅವನು ತನ್ನ ರಾಜಧಾನಿಯಲ್ಲಿ ಸುಳ್ಳು ಬಿಲ್ಲು ಹಬ್ಬವನ್ನು ರಚಿಸಿ ಹಾ. ಆ ಬಿಲ್ಲು ಹಬ್ಬಕ್ಕೆ ನಿಮ್ಮನ್ನು ಬರಮಾಡಿಕೊಂಡು ಹಾ. ನಿಮ್ಮನ್ನು ಸಂಹರಿಸುವ ಮೋಸವನ್ನು ಹುಡುಕಿಕೊಂಡಿರು. ಹೌದೇನು ನಾರದರೆ? ಆದ ಕಾರಣ ನೀವು ಉಪಾಯದಿಂದ ಅವನಿಗೆ ಮರಣಶಿಕ್ಷೆ ಕೊಟ್ಟು ಹಾ. ನಮ್ಮನ್ನು ಉದ್ಧರಿಸಲೇ ತಂದೆ ಹಾಗೂ ಪರಮಾತ್ಮನೇ. ಅಹೋ ಮುನಿ ಪುಂಗವನೇ, ಹಾಗಾದ್ರೆ ನಾವಿನ್ನು ಹೋಗಿ ಬರುತ್ತೇವೆ. ನನಗೆ ಅಪ್ಪಣೆ ನೆನಪುಡು ದೇವ, ದಿವ್ಯ ಪ್ರಭಾವ. ನಿಮಗೆ ಶುಭವಾಗಲಿ, ಹೋಗಿ ಬನ್ನಿರೈ ನಾರದರೆ. ಕಂಸ 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 Yeah.
ಕಂಸನೇ, ಕಳ್ಳ ಕಿಷ್ಟನೇ, ಸುಮ್ಮನೆ ನಮ್ ಕೆಣಕಿ ಸಾಯಬೇಡ. ಸುಮ್ಮನೆ ಕೆಣಕಿ ಸಾಯಬೇಡ. ನೀವು ಇಲ್ಲಿಯವರೆಗೂ ಮಾಡಿದ ಮೋಸದ ಸುದ್ದಿಯನ್ನು ಕೇಳಿದರೆ ಅಯ್ಯೋ ಎನ್ನ ಮನವು ತಲ್ಲಡಿಸುತ್ತದೆ. ಎನ್ನಳು ಜರಿದು ಮಾತನಾಡಿದರೆ ನಿನ್ನ ಈ ಕ್ಷಣದೊಳು ಹತ ಮಾಡಿಬಿಡುವ ಮೂಡ. ಋತ ಎನ್ನ ಕೈಯಳು ಸಾಯಬೇಡ. ನೀನು ಸಾಯಬೇಡವೇ ಮೂರ್ಖ. ಎಲೈ ಭ್ರಷ್ಟ, ಎಲೈ ಮದ, ಎಲೈ ಕಪಟ ಕಿಷ್ಟನೇ, ಎಲೈ ಕಳ್ಳ ಕಂಸನೇ, ನಿನ್ನ ನಟನನ್ನು ನಾನು ಬಲ್ಲೆನು. ಅದೇನು ಬಲ್ಲಿ ಹೋ ಕಂಸ? ಇಂದಿನ ಕದನದಲ್ಲಿ ನಿನ್ನ ಸೌರಮ ತಗ್ಗಿಸಿ ಕಾರ್ಕಳದ ಭೋರ್ಗರೆಯುತ್ತಿರುವ ಮುಂಗಾರು ಮಿಂಚು ಗುಡಿ ಆರ್ಪಡಿಸಿ ನಿನ್ನ ಹೃದಯ ಕಲ್ಲಳಿಸಿ ಅಡಿಗಡಿಗೆ ಬಿಡಿ ನುಡಿಯನ್ನು ನುಡಿಯುವ ನಿನ್ನ ನಾರಿಯ ಈ ಕ್ಷಣದ ಕತ್ತಿಸಿ ಬಿಡಿವೆ. ಅದೆಂದಿಗೂ ಸಾಧ್ಯವಿಲ್ಲ ಹನುಮ. ಭಂಡ ಎಲೈ ಭ್ರಷ್ಟ, ತಕ್ಷಣ ಹಸುವಳೆದು ಬಸರು ಸಿಳಿದಿದ್ದರೆ ಪಾಪರ ಕಂಸಾಸುರು ಹೆಸರಿದ್ದು ಸಾರ್ಥಕದ ಬಂಡ ಆರಿಸಿ ಬಿಡುವ ನಗರಾಂತಕರುಂಡ. ಎಲೈ ಮೂಢಾತ್ಮನೇ, ಪಾಪಾತ್ಮರೇ, ಪಿತ್ತ ತಲೆಗೇರಿದ ಕೋತಿಯಂತೆ ಕಿರುಚಾಡಿದರೆ ನಿನ್ನ ಕೊಚ್ಚದ ಬಿಡಲಾರೆ. ಗುಜ್ಜರದ ಗುಹೆ ಒಳಗೆ ಒಕ್ಕ ನರಿಯಂತೆ ಕೂಗಾಡಿದರೆ ನಿನ್ನ ಸೀಳಿ ಸಾವಿರ ಓಲಿ ಮಾಡಿ ತನ್ನ ಹೆಗ್ಗಾಳವಾದ ರೋಷವನ್ನು ತೋರಿ ನಿನ್ನ ಈ ಕ್ಷಣದಲ್ಲಿ ಸುಟ್ಟು ಚೂರ ಮಾಡಿದ್ದೇವೆ. ಮೂಢ ಋತ ಎನ್ನ ಕೈಗಳು ಸಾಯಬೇಡ. ಹೊಳಿರಲೈ ಚೋರ ನೀನ್ಯಾವ ಸೂರ, ನಿನ್ನದ ಹೊಡ ಭೀಕರ ನಿನ್ನ ಡಂಬಕ್ಕೆ ಹದರುವನಲ್ಲ ಈ ಕಂಸಾಸೂರ. ನಿನ್ನಮ್ಮ ಇಲ್ಲೇ ತನಕ ಮಾತನಾಡಕ್ಕೆ ಬಿಟ್ಟಿದ್ದಕ್ಕೆ ನಿನ್ನ ನಾಲಿಗೆ ಮುದ್ದು ಆಗಿದೆಯಲ್ಲ. ಸಹಜವಾಗಿ ಆಯ್ತಲೇ ಹನುಮ. ಮಾರ ಮಲಿತು ನಿಂತು ನಿರುವ ಗಂಡನಂದು ಬಿರುದಾಂಕಿತನ ಮಹಾತ್ಮೀಕರನ ಮುಂದೆ ಉಚ್ಚನಾಯಂತೆ ಎಚ್ಚರ ತಪ್ಪಲಿ ಬಗೆದ್ರೆ ನಾನು ನಿನಗೆ ಹೆದರವನಲ್ಲ. ನಾನು ಯಾಕಂದಿಂದ ಇದ್ದಗಲಿಲ್ಲದ ಅದಮ ತೋರ ನಿನ್ನ ಪರಾಕ್ರಮ. ಎಲ್ಲ ಯದಮನೆ ಹೇಳುವುದು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳ ಬಂಡ ಪಡವಿಗೆ ಬಿಡಲ ನಾನ ಬಿಡಿ ನುಡಿ ನುಡಿವವನ ಹರೆಯುವನೋ ನೆಲವನ್ನ ಕೇಳೋ ನೀ ನಿನ್ನ ಎನ್ನಯ ವಚನವನ. ನಿನ್ನಿಂದ ಸಮರಾವು ಸಾಗಾದು ಇನ್ನ ನಾನಾಯ ಗರ್ವವನ್ನು ಮುರಿದೋ ಬಿಡುವೆನ. ಪಡೆದು ಕೆಲವೇ ಪದವಿಗೆ ಬಿಡದ ನಾನ ಬಿಡಿ ನುಡಿಯುವವನ ಹರಿಯುವೆನೋ ಸೆಲವನ್ನ ಎನ್ನಯ ವಚನವನ ಕೇಳೋ ನೀ ನಿನ್ನ ನಿನ್ನಾಯ ಗರ್ವವನ್ನು ಮುರಿದೋ ಬಿಡುವೆನ. ಎಲೆಯದ ಮನೆ ಹೇಳಿದ್ರು ಚೆನ್ನಾಗಿ ಕೇಳು. ದ್ವಾರಬಾಗಿಲಲ್ಲಿ ಕಟ್ಟಿದ ನಿನ್ನ ಕುವಾಲ ಆನೆಯನ ತನ್ನ ಮಾತುಗಳಲ್ಲಿ ತಿಳಿಯೋ ನೀ ನಿನ್ನ. ದ್ವಾರಬಾಗಿಲಲ್ಲಿ ಕಟ್ಟಿದ ನಿನ್ನ ಕುವಾಲ ಆನೆಯನ ತನ್ನ ಮಾತುಗಳಲ್ಲಿ ಜಯಿಸಿ ಬಿಟ್ಟೆನು ತಿಳಿಯೋ ನೀ ನಿನ್ನ ನಿನ್ನಾಯ ಗರ್ವವನ್ನು ಮುರಿದು ಬಿಡುವೆನ. ನಿನ್ನಾಯ ಗರ್ವವನ್ನು ಮುರಿದು ಬಿಡುವೆನ. ಹೊರಗೆ ಕೆಲವೇ ಪಡವಿಗೆ ಬಿಡಲಾನ ಬಿಡಿ ನುಡಿಯುವವನ ಹರಿಯುವೆನೋ ಸೆಲವನ್ನ ಕೇಳೋ ನೀ ನಿನ್ನ ಎನ್ನಯ ವಚನವನ. ನಿನ್ನಿಂದ ಸಮರಾವು ಸಾಗದು ಇನ್ನ. ನಿನ್ನಿಂದ ಸಮರಾವು ಸಾಗದು ಇನ್ನ. ಎಲೈ ಮೂರ್ಖನೇ, ಭಂಡನೇ, ದ್ವಾರ ಬಾಗಿಲಲ್ಲಿ ಕಟ್ಟಿದ ನಿನ್ನ ಕುವಾಲಯ ಪೀಡವೆಂಬ ಆನೆಯನ್ನು ಕ್ಷಣ ಮಾತ್ರದಲ್ಲಿಯೇ ದಯಿಸಿ ಬಿಟ್ಟನು. ನಿನ್ನಯ ಮಂತ್ರಿಗಳಾದ ಚಾಣೂರ ಮುಷ್ಟಿಕರನ್ನು ಎನ್ನಯ ಸುದರ್ಶನ ಚಕ್ರದಿಂದ ಶಿರ ತೆಗೆದನು. ಇನ್ನುಳಿದಿರುವುದು ನೀನೊಬ್ಬನೇ ಮಾತ್ರ.
ನಿನ್ನ ಕೈಯಿಂದ ಸಮರ ಸಾಧಿಸುವುದು ಸಾಧ್ಯವಿಲ್ಲ. ಸಹಸ್ರಮಯ ಶಕ್ತಿ ಉಳ್ಳವನು ನಾನಾದರೆ ನೀನು ಸಿಂಗಳೀಕನು. ನೀನು ನನಗೆ ತೃಣಕ್ಕೆ ಸಮಾನ. ಹೆಚ್ಚಿಗೆ ಮಾತನಾಡಬೇಡ ಮೂಡ. ಋತಾಯನ್ನು ಕೈಯೊಳು ಸಾಯಬೇಡ. ಬಳಿರಲೈ ಕಪಟ ಅಂತಿದ್ದೇನೆ. ಎಲ್ಲ ರಕ್ಕಸ ಅಂತಕನೇ ನನ್ನನ್ನು ಸಿಂಗಲಗೆಂದು ಬಗಳಿದೆ. ಸಹಜವಾಗಿ ಮಗಳೇ ಅಡವ. ನಿನ್ನ ನಡಿನತ್ತಿ ಮೇಲೆ ಎನ್ನ ಘನತಂಡದಿಂದ ಬೆಟ್ಟನಿಟ್ಟು ಬಡಿವೆ. ಸುದರ್ಶನ ಚಕ್ರದಿಂದ ನಿನ್ನ ಭ್ರಷ್ಟ. ನಿನ್ನ ನಾಳೆ ಉದ್ದ ಆಗಿದ್ದೇವೆ. ಸಹಜವಾಗಿ ಆಗುವುದಿಲ್ಲ ಬಂಡ. ಫಲ ಫಲ ಎನ್ನಲ್ಲಿ ಉಕ್ಕ ರೋಷಾಗ್ನಿಯಿಂದ ನನ್ನ ಸತ್ಯ ಸಾಮಾನ್ಯದಿಂದ ನಿನ್ನೆಲ್ಲ ನಿಂತು ನಿಲುವದ ಸೂರ ಸುಟ್ಟು ಬಿಡುವ ಸೂರ ತೋರುವ ನಿನ್ನ ಬರೋಣ ಭೀಕರ. ಎಲ್ಲ ಈ ಬಂಡನಾದ ಕಂಸನೇ ಮೂರ್ಖನ. ನಿನ್ನೊಡನೆ ಎಷ್ಟು ಮಾತನಾಡಿದರೂ ಪ್ರಯೋಜನವಿಲ್ಲ. ಅತಿ ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲ ಅಸುರ. ಎನ್ನಯ ಸುದರ್ಶನ ಚಕ್ರದಿಂದ ತೆಗಿವೆ ನಿನ್ನ ಹೆಸರ. ಬೆಷ್ಟನಾದ ಕಿಷ್ಟನೇ. ಎಲ್ಲ ಈ ಕಳ್ಳನಾದ ಕಂಸನೇ ಅತಿ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲದ ಅಥವಾ ತೋರಿ ನಿನ್ನ ಪರಾಕ್ರಮ. ಪ್ರಖರವಾಗಿ ಯುದ್ಧಕ್ಕೆ ನಿಲ್ಲ ಮೂರ್ಖ. ಮುರಿವೆ ನಿನ್ನ ಗರ್ವ. ಅನಿರುದ್ಧ 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 ಕಂಸಾಸುರನನ್ನು ಯುದ್ಧದಲ್ಲಿ ಸಂಹರಿಸಿದನು. ಇನ್ನೇತಕ್ಕೆ ತಡ. ಅತಿ ಜಾಗೃತಿಯಿಂದ ಗೋಕುಲ ನಗರಕ್ಕೆ ರಥಂಬಿಡು ಸಾರಥಿ. ಅತಿ ಜಾಗೃತಿ ತಮ್ಮಿಷ್ಟದಂತಾಗಲಿ ದೇವ. ಅನಿರುದ್ಧ
ಕಾರ್ಯ ಮಲ್ಲಿಗೆ ಹಾರ. ಏಕೆಂದರೆ ಈ ಕಾಲದಲ್ಲಿ ಹೆಣ್ಣು ಮಕ್ಕಳದೇ ದರ್ಬಾರ. ಅದನ್ನು ನೋಡಲಾರದೆ ಎಲ್ಲಿಗೆ ಬಂದು ತಮ್ಮನ್ನು ಮಾತನಾಡಿಸ್ತಾ ಪುಟ್ಟ ಸಾರಥಿ ನಾನಲ್ಲವೇ ದೇವ, ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿದವ. ಇರುವ 84 ಕೋಟಿ ಜೀವರಾಶಿಗಳ ತಮ್ಮ ತಮ್ಮ ಅಪ್ಪತ್ತಿನಲ್ಲಿ ಇಟ್ಟುಕೊಂಡು ರಾಮನ್ನುವ ದೇವ ಶಂಕು ಚಕ್ರಗದ ಚಾರಿಯಾಗಿ ಬಿರುದು ಪಡೆದ ಕೆಲವುಗಳ ಮುರಿದು ಅವರವರು ಮಾಡಿದ ಪಾಪ ಪುಣ್ಯಗಳ ಅವರೇ ಅನುಭವಿಸಬೇಕೆಂದು ಕಟ್ಟಪ್ಪಣ ಬಿಟ್ಟು ಅತಿ ಬಲಾನ್ವಿತನಾಗಿ ಮೆರೆಯುವ ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿ ಪರಮ ಭಕ್ತನಿಗೆ ದಿಸ್ತನಾಗಿ ಶ್ರೀಕೃಷ್ಣ ಪರಮಾತ್ಮನಿಗೆ ಪ್ರೇಮದ ಮೊಮ್ಮಗನಾಗಿ ರಾಧಾ ರುಕ್ಮಿಣಿ ಸತ್ಯಭಾಮ ಮತ್ತು ಜಾಂಬವತಿಯರಿಗೆ ಮೊಮ್ಮಗನಾಗಿ ದ್ವಾರಕಿಗೆ ಅಧಿಪತಿಯಾಗಿ ಮೆರೆಯುವ ಅನಿರುದ್ಧ ಮಹಾರಾಜನೆಂದು ಅಡಿಗಡಿಗೆ ತಂದನಾಗಿ ಎಂದು ಜೈಬೇರು ಬಡಿಸಿ ಒಂದು ನಗಲೇ ಸಾರದು ಇವರು ಜೈಬೇರಿನ ರಮೇಶ್ವರಂಗಾಗಲಿ. ಮಹಾರಾಜರು ತಾವಾದರೆ ಈ ಸುಂದರವಾದ ಸಭಾಮಂದಿರಕ್ಕೆ ಬಂದ ಕಾರ್ಯರ್ಥವೇನು ದೇವ? ದಿವ್ಯ ಪ್ರಭಾವ ಚೆನ್ನಾಗಿ ಕೇಳಿ ಈ ಸಭೆಗೆ ಬಂದ ರೀತಿ ಅದೇನು ದೇವ? ನಮ್ಮ ಪಿತಾಮಹನಾದ ಶ್ರೀಕೃಷ್ಣನನ್ನು ನೋಡಿ ಅವರ ಯೋಗ ಕ್ಷೇಮ ಸಮಾಚಾರವನ್ನು ತಿಳಿದುಕೊಂಡು ಬಾಯಂದು ಎನ್ನ ತಾಯಿಯಂದಿರು ಹೇಳಿದ ಕಾರಣ ಬರೋಣವಾಯ್ತು ಖಂಡಿತ ಸಾರದೆ ತಿಳಿದ ನಾನು ಬಂದು ನನಗೆ ಒಳ್ಳೆಯದು ಗೋಪತಿ. ಮುಂದೇನು ಸಂಗತಿ?